ಬೇರೆ ಉತ್ತರ ಪ್ರದೇಶದಲ್ಲಂತೂ ವೆರಿ 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 ಟಫ್ ಅಂತ ಅನಿಸ್ತಾ ಇದ್ದಿದ್ದು ಉತ್ತರ ಪ್ರದೇಶದಲ್ಲಿ. ಈ ಬಾರಿ ಅಂತೂ ಬಿಜೆಪಿಗೆ ಬಹುದೊಡ್ಡದಾಗಿ ಅವರಿಗೆ ಕಾಣಿಸಿಕೊಳ್ತಾ ಇದ್ದಿದ್ದು, ನಾವು ಬೇರೆ ರಾಜ್ಯಗಳಿಗೆ ಕಾನ್ಸಂಟ್ರೇಟ್ ಮಾಡೋಣ, ಉತ್ತರ ಪ್ರದೇಶದಲ್ಲಿ ಅವಶ್ಯಕತೆ ಇಲ್ಲ, ಕಾರಣ ಕಾಶಿ, ಮಥುರಾ ಮತ್ತು ಅಯೋಧ್ಯೆ ರಾಮ ಮಂದಿರ ಇದೆ, ಅದೇ ನಮ್ಮನ್ನ ಕೈ ಹಿಡಿಯತ್ತೆ, ಜನ ಅದನ್ನ ನೋಡೇ ನಮ್ಗೆ ಓಟ್ ಹಾಕ್ತಾರೆ ಅನ್ನುವಂಥದ್ದಿತ್ತು. ಬಟ್ ಹಾಗಾಗಿಲ್ಲ. ಈ ಬಾರಿ ತುಂಬಾ ಫೈಟ್ ಅನ್ನ ಅಲ್ಲಿ ಎಸ್ ಪಿ ಮತ್ತು ಕಾಂಗ್ರೆಸ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಹಳ ಕಾನ್ಫಿಡೆಂಟ್ ಆಗಿದ್ದು ಎಸ್ ಪಿ ಮತ್ತು ಕಾಂಗ್ರೆಸ್ ಅಲ್ಲಿ ಈ ಬಾರಿ ನೋಡ್ತಾ ಇರಿ ಅಂತ ಹೇಳಿ. ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರುವಂತಹ ರಿಯಾಲಿಟಿಗಳೇ ಬೇರೆ ಅಂತ ಕಾಣಿಸ್ತಾ ಇದೆ. ಈ ಮಟ್ಟಕ್ಕೆ ಫೈಟ್ ಕೊಡೋ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ದಾದ್ರೆ, ಸೊ ಹಾಗಿದ್ದಾಗ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳಿರುವಂತ ರೀತಿಯಲ್ಲಿ ನಂಬರ್ಸ್ಗಳ ವ್ಯತ್ಯಾಸಗಳು ಕಾಣಿಸಿಕೊಳ್ತಾ ಇದೆಯಾ? 400 ಪಾರ್ ಇಲ್ವಾ, 200 ಪಾರ್ ಆಗುತ್ತಾ ಅಥವಾ 300 ಪಾರ್ ಆಗುತ್ತಾ ಗೊತ್ತಿಲ್ಲ. ಸೊ ಇದಿಷ್ಟು ಇಡೀ ದೇಶದಲ್ಲಿರುವಂತ ವ್ಯತ್ಯಾಸಗಳು. ಹಲವು ಕಡೆಗಳಲ್ಲಿ ಹಲವು ನಂಬರ್ಸ್ಗಳು ನೋಡ್ತಾ ಇದ್ರೆ ನೋಡಿ, ಅಲ್ಲಿ ಉತ್ತರ ಪ್ರದೇಶದಲ್ಲಂತೂ 80ರಲ್ಲಿ 40-39ಕ್ಕೆ ಬಂದು ಕೂತಿದ್ದಾರೆ. ಅದರ್ಸ್ ಒಂದು ಬಂದು ಕೂತಿದೆ. ಕಳೆದ ಬಾರಿ 62-63 ಸೀಟ್ಗಳನ್ನ ಪಡ್ಕೊಂಡಿತ್ತಲ್ಲಿ ಉತ್ತರ ಪ್ರದೇಶ. ಏನಾಯ್ತು ಹಾಗಿದ್ದಾಗ ಉತ್ತರ ಪ್ರದೇಶದಲ್ಲಿ? ಯಾಕೆ ಈ ಬಾರಿ ಆದಂತಹ ಏಟನ್ನ ತಿನ್ನೋ ಪರಿಸ್ಥಿತಿಗಳು ಬಂದಿದ್ದಾರೆ? ಬಿಹಾರದಲ್ಲಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ, 31-7ಕ್ಕೆ ಇದ್ದಾರೆ ಅಲ್ಲಿ ಸದ್ಯಕ್ಕೆ 40ರಲ್ಲಿ. ಗುಜರಾತ್ನಲ್ಲೂ ಅಷ್ಟೇ 22 ಇದೆ, ಕ್ಲೀನ್ ಸ್ವೀಪ್ ಮಾಡ್ತಾರೆ ಅಂತ ಹೇಳಿದ್ರು. ಬಟ್ ಹಾಗಾಗ್ತಿಲ್ಲ. ಕಾಂಗ್ರೆಸ್ 4 ಸೀಟ್ಗಳನ್ನ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರಾಜಸ್ಥಾನದಲ್ಲಿ ಬಿಜೆಪಿ 13, ಕಾಂಗ್ರೆಸ್ 11, ಯಾವುದು ಕೂಡ ಕಡಿಮೆ ಆದಂಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇದ್ದಿದ್ದೇ ಒಂದೇ ಒಂದು ಅಲ್ಲಿ, ಯಾವುದು ಅಂತಂದ್ರೆ 1 ಲಕ್ಷ ರೂಪಾಯಿ ಇವರು ಘೋಷಣೆ ಮಾಡಿದ್ದು ಆ ಭಾಗದಲ್ಲಿರುವಂತಹ ಬಡ ವರ್ಗದಲ್ಲಿ ಅತಿ ಹೆಚ್ಚಾಗಿದ್ದಾರೆ. ಹರಿಯಾಣದಲ್ಲಿ ಸಿಗ್ತಾರೆ, ಬಿಹಾರದಲ್ಲಿ ಸಿಗ್ತಾರೆ, ಉತ್ತರ ಪ್ರದೇಶದಲ್ಲಿ ಸಿಗ್ತಾರೆ, ರಾಜಸ್ಥಾನದಲ್ಲಿ ಸಿಗ್ತಾರೆ. ಬಹು ಕಡ ಬಡವರು ಸಿಗುವಂತಹ ಭಾಗಗಳು ನಿಮಗೆ ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ. ಈ ಭಾಗದಲ್ಲಿರುವಂತಹ ವೋಟರ್ಸ್ಗಳು ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಅದರ ಜೊತೆಗೆ ಎಸ್ಪೆಷಲಿ ಆಗಿ ನನಗೆ ಕಾಣಿಸ್ತಾ ಇದ್ದಿದ್ದು ಅಗ್ನಿವೀರ ವಿಚಾರದಲ್ಲಿ. ಅಲ್ಲಿ ಅತಿ ಹೆಚ್ಚಾಗಿ ಆರ್ಮಿಗೆ ಜಾಯಿನ್ ಆಗುವಂತ ಯೂತ್ಸ್ ಇದ್ದಿದ್ದು ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನ, ಗುಜರಾತ್ ಕಡಿಮೆ, ಪಂಜಾಬ್, ಈ ಭಾಗಗಳಲ್ಲಿರುವಂತ ಯೂತ್ಸ್ ಇದ್ರಲ್ಲ, ಹೇಗ್ ನೋಡ್ತಾ ಇದ್ದಾರೆ ಅಂತ ಹೇಳಿ. ಅದು ಡೆಫಿನೆಟ್ಲಿ ಏಟ್ ಕೊಡ್ತಾ ಅಂತ ಹೇಳಿ. ಸೊ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ನಂಬರ್ಸ್ಗಳನ್ನ ನೋಡೋದಾದ್ರೆ 290, 220ಗೆ ಬಂದು ಕೂತ್ಕೊಳ್ತಾ ಇದ್ದಾರೆ.